ಮಾಧ್ಯಮ ಮಿತ್ರರಿಗೆ ಸುರಿಗಾಗಿ ಸ್ವಾಗತ ಬಯಸ್ತೇನೆ. WPCL ಅಂತ ಹೇಳುವ ಒಂದು ಕ್ರಿಕೆಟ್ ಸಂಸ್ಥೆ ನಮ್ಮ ಸಂದೀಪ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಗ ತಾನೇ ಒಂದು ಕ್ರಿಕೆಟ್ ಮ್ಯಾಚನ್ನು ಮುಗಿಸಿ ಈಗ ಮಂಗಳೂರಿಗೆ ಬಂದಿದ್ದಾರೆ. ಅದರ ಸುವಿಸ್ತಾರವಾಗಿ ನಿಮಗೆ ಎಲ್ಲರೂ ಇದರ ಬಗ್ಗೆ ಸುವಿಸ್ತಾರವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ. WCPL ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇದನ್ನು ನಾವು ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ಇದೇ ಫೆಬ್ರವರಿ 28 ಹಾಗೂ 1 ಮಾರ್ಚ್ ಫೈನಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಆಲ್ ಓವರ್ ಇಂಡಿಯಾದಿಂದ 80 ಫಿಮೇಲ್ ಪ್ಲೇಯರ್ಸ್ ಎಲ್ಲ ಪ್ರೊಫೆಷನಲ್ ಇರುವವರು ಅವ್ರನ್ನ ತರಿಸಿ 6 ತಂಡಗಳನ್ನಾಗಿ ಮಾಡಿದ್ವಿ ನಾವು. ಸೊ 6 ತಂಡಗಳಲ್ಲಿ ಒಂದು ನಮ್ಮ ಉಡುಪಿ ಅಂತೇಳಿ, ಅದರ ಓನರ್ ಬಂದ್ಬಿಟ್ಟು ರೋಷನ್ ರೈ. ಹಾಗೆಯೇ ಸೆಕೆಂಡ್ ಟೀಮ್ ಮಂಗಳೂರು ಟೈಗರ್ಸ್ ಅಂತ ಹೇಳಿದ್ರು, ಅದರ ಓನರ್ ಆಗಿ ಸುರೇಶ್ ಅವರಿದ್ರು. ಹಾಗೆಯೇ 3ನೇ ತಂಡ ಪುತ್ತೂರು ಕೇಸರಿ, ಇದರ ತಂಡದ ಮಾಲೀಕರಾಗಿ ರಘು ಮತ್ತೆ ಗಣೇಶ್ ಅವರಿದ್ರು. ಹಾಗೆಯೇ 4ನೇ ತಂಡ ಮೈಸೂರು ಮಹಾರಾಣಿ, ಇದರ ಓನರ್ ಆಗಿಬಿಟ್ಟು ಅಂಬಿಕಾ ಮೇಡಮ್ ಇದ್ರು. ಹಾಗೆಯೇ 5ನೇ ಟೀಮ್ ಮಂಡ್ಯ ಅಂತ ಹೇಳಿದ್ದು, ಮಂಡ್ಯ ಕ್ವೀನ್ಸ್ ಅಂತೇಳಿ, ಅದರ ಓನರ್ ಬಂದ್ಬಿಟ್ಟು ಸರ್ವಮಂಗಳ ಅಂತೇಳಿ. ಹಾಗೆಯೇ 6ನೇ ಟೀಮ್ ಬೆಂಗಳೂರು ಇತ್ತು. ಸೊ ಬೆಂಗಳೂರು ಟೀಮ್ದು ಓನರ್ ಕಲ್ಯಾಣ ಅವರಿದ್ರು. ಸೊ ಟೋಟಲ್ 6 ತಂಡ ಇತ್ತು. 80 ಜನ ಫಿಮೇಲ್ ಪ್ಲೇಯರ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು, ಗುಜರಾತ್, ಮುಂಬೈ ಹಾಗೂ ಉತ್ತರಾಖಂಡ್ ಮತ್ತೆ ಡೆಲ್ಲಿ ಮತ್ತೆ ಗೋವಾ ಇತರ ರಾಜ್ಯಗಳಿಂದ ಎಲ್ಲ ಬಂದು ಆಕ್ಚುಲಿ ಒಂದು ಒಳ್ಳೆ ಟೂರ್ನಮೆಂಟ್ ಆಗಿತ್ತು. ಸೊ ಇದರ ಪ್ರಥಮ ಬಹುಮಾನ 15 ಲಕ್ಷ ಹಾಗೂ ಟ್ರಾಫಿ ಇತ್ತು. ಅದನ್ನ ನಾವು ಆಲ್ರೆಡಿ ಮೊನ್ನೆ 1ನೇ ತಾರೀಕಿಗೆ ಓನರ್ಗಳಿಗೆ ಕೊಟ್ಟಿದ್ದೀವಿ. ಹಾಗೆಯೇ ಸೆಕೆಂಡ್ ಪ್ರೈಸ್ ಆಕ್ಚುಲಿ ಬಂದ್ಬಿಟ್ಟು 12 ಲಕ್ಷ ಪ್ಲಸ್ ಟ್ರಾಫಿ ಇತ್ತು, ಅದನ್ನು ಅಲ್ಲೇ ನಾವು ಕೊಟ್ಟಿದ್ದೀವಿ. ಇವತ್ತು ನಮ್ದು ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಈ ಟೂರ್ನಮೆಂಟ್ ಅನ್ನ ಯಶಸ್ವಿಯಾಗಿ ನಾವು ಅದನ್ನ ಕಂಪ್ಲೀಟ್ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರಲಿಲ್ಲ, ಒಳ್ಳೆ ರೀತಿಯಾದ ಸಪೋರ್ಟ್ ಆಯ್ತು ನಮಗೆ. ಸಿಕ್ಕಾಪಟ್ಟೆ ಸಪೋರ್ಟ್ ಅಂತ ಹೇಳಿದ್ರೆ ನಮಗೆ ಒಂದು ಪಮ್ಮಿಯನ್ನ ಒಳ್ಳೆ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ಮಾಡ್ಬೇಕಂತ ಹೇಳಿ ಕೂಡ WCPL ಅಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ರು ಮುಂಚೆನೆ, ನೀವು ಈ ರೀತಿ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇವರು CPL ಇದು 2017ರಲ್ಲಿ ಇವರು ಅಧ್ಯಕ್ಷರಾಗಿದ್ರು. ಇವತ್ತಿಗೂ ಅವರು ನಮ್ಮ CPL ಅನ್ನ ಅದೇ ರೀತಿಯಾಗಿ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಾವು ಒಂದು ಗುರುದ ಸ್ಥಾನದಲ್ಲಿಟ್ಟು ಆಕ್ಚುಲಿ ಅದನ್ನ ಅವ್ರ ಹತ್ರ ತುಂಬಾ ಡಿಸ್ಕಷನ್ ಮಾಡಿದ್ವಿ. ಸೊ ಅವರು ಒಂದು ಸ್ವಲ್ಪ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ರು. ಸೊ ಹಾಗೇನೇ ರೀತಿಯಲ್ಲಿ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಮೆನ್ಸ್ ಅಂಡ್ ವುಮೆನ್ಸ್ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಮಾಡಿದ್ವಿ ನಾವು. ಸೊ ಈ ಟ್ರಸ್ಟ್ ಆಕ್ಚುಲಿ ರಿಜಿಸ್ಟರ್ಡ್ ಆಗಿ ಮಾಡಿಬಿಟ್ಟು ನಾವು ಅದರಲ್ಲಿ ಯಾವುದೇ ರೀತಿಯಾದಂತಹ ಸ್ಪೋರ್ಟ್ಸ್ ಇರಲಿ ಏನೇ ಇರಲಿ ಅದು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡ್ಬೇಕಂತ ಹೇಳಿ ನಾವು ಯೋಚನೆ ಮಾಡಿದ್ವಿ ಇವತ್ತು. ಸೊ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದನ್ನು ನಾವು ಕ್ಲಿಯರ್ ಆಗಿ ನಾವು 2025ರಲ್ಲಿ ಸೀಸನ್ 1 ಅಂತ ಹೇಳಿ ಮಾಡಿದ್ವಿ WCPL. ಸೊ ಅದು ಒಳ್ಳೆ ರೀತಿಯಲ್ಲಿ ನಡೀತು. ಆಮೇಲೆ ಅಲ್ಲಿ ಅದಾದ ನಂತರ ನಾವು 26ಕ್ಕೆ ನಾವು ಸೀಸನ್ 2 ಮಾಡಿದ್ವಿ. ಇವಾಗ ಅದು ಯಶಸ್ವಿಯಾಗಿ ಆಗಿದೆ. ಸೊ ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಕ್ರಿಕೆಟ್ ಮ್ಯಾಚ್ ಇದು ಯಾರೇ ಒಂದು ಒಳ್ಳೆ ಪ್ರತಿಭಾವಂತ ಫಿಮೇಲ್ ಪ್ಲೇಯರ್ಸ್ ಅಂತ ಹೇಳಿದ್ರೆ, ಹೆಣ್ಮಗಳು ಒಳ್ಳೆ ಆಡೋರು ಯಾರೇ ಇರಲಿ, ಅವರು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಹುಡುಗರಿಗೆ ಅಂತ ಹೇಳಿದ್ರೆ ಒಳ್ಳೆ ವೇದಿಕೆ ಸಿಗ್ತಾ ಇದೆ, ಹುಡುಗಿಯರಿಗೆ ಒಂದು ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ. ಬಟ್ ನಾವು ಫಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿದ್ವಿ ಹಾರ್ಟ್ ಟೆನ್ನಿಸ್ ಬಾಲ್ ಅಂತ ಹೇಳಿದ್ರೆ 120 ಗ್ರಾಮ್ ಬಾಲ್ ವೇಟ್ ಇರುವಂತಹ ಬಾಲ್ ಅಲ್ಲಿ ಮ್ಯಾಚ್ ನಡೆಸಬೇಕಂತ ಹೇಳಿ. ಸೊ ಈ ಮ್ಯಾಚ್ ನಡಿಬೇಕಂತ ಹೇಳಿದ್ರೆ ಇದರಲ್ಲಿ ನಾವು ತುಂಬಾನೇ ಆಕ್ಚುಲಿ ಪ್ರಿಪರೇಷನ್ ಮಾಡಿದ್ವಿ. ಒಂದು 6 ತಿಂಗಳದ್ದು ಪರಿಶ್ರಮ. ಯಾಕಂತ ಹೇಳಿದ್ರೆ 6 ತಿಂಗಳ ಪರಿಶ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಟೇಟ್ಗಳಿಗೆ ನಾವು ಅಲ್ಲಿದ್ದು ಕೋಚ್ಗಳನ್ನ, ಅಲ್ಲಿದ್ದು ಸೆಲೆಕ್ಟರ್ ಕಮಿಟಿಗಳನ್ನ ಭೇಟಿ ಮಾಡಿ ಅವರ ಜೊತೆ ಒಂದು ಒಳ್ಳೆ ಪ್ಲೇಯರ್ಸ್ಗಳು ನಮ್ಗೆ ಬೇಕಾಗಿದೆ. ಪ್ರತಿ ಟೀಮಲ್ಲೂ ಮಿನಿಮಮ್ ಆಕ್ಚುಲಿ ರಾಜ್ಯಕ್ಕೆ ಆಡುವಂತಹ 6 ಜನ ಆಲ್ರೌಂಡರ್ಸ್ ನಮಗೆ ಇದ್ರೆ ನಮ್ಗೆ ಒಳ್ಳೇದು. ಹಾಗೇನೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ಲಿ, ಬೌಲರ್ಸ್ ಆಗಲಿ, ವಿಕೆಟ್ ಕೀಪರ್ಸ್ ಆಗಲಿ, ಸೊ ಇಂಥ ಒಳ್ಳೆ ಫೀಲ್ಡರ್ಸ್ಗಳಾಗಲಿ, ಸೊ ಇಂಥದ್ದೊಂದು ನಾವು ಮಾಡಿಬಿಟ್ಟು ಒಂದು ಎಲ್ಲ ಓನರ್ಸ್ಗಳಿಗೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಟೀಮ್ ಕೊಡ್ಬೇಕಂತೇಳಿ ನಾವು ಅನ್ಕೊಂಡಿದ್ವಿ. ಸೊ ಪ್ರತಿಯೊಂದನ್ನು ನಾವು ಪ್ಲಾನ್ ಪ್ರಕಾರನೇ ಮಾಡಿದ್ದೀವಿ. ಅಂಡ್ ಅವ್ರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಪ್ಲಸ್ ಅವ್ರು ಬರುವಂತಹ ವೆಚ್ಚ ಅದನ್ನು ನಾವು ಮೊದಲೇ ಕೊಟ್ಟಿದ್ವಿ. ಅಪ್ ಅಂಡ್ ಡೌನ್ ಟಿಕೆಟ್ಸ್ ಆಗಲಿ ಎಲ್ಲ, ಫ್ಲೈಟ್ ಅವರಿಗೆ, ಫ್ಲೈಟ್ ದೂರದವರಿಗೆ, ಮಿಕ್ಕಿದವರಿಗೆಲ್ಲ ನಾವು AC ಟ್ರೈನ್ ಕೊಟ್ಟಿದ್ವಿ ಅವರಿಗೆ. ಮಿಕ್ಕಿದವರಿಗೆ ನಮ್ಮ ಮಂಗಳೂರು, ಉಡುಪಿ ಪ್ರಾಂತ್ಯದವರಿಗೆಲ್ಲ ನಾವು ಬಸ್ ವ್ಯವಸ್ಥೆ ನಾವು ಮಾಡಿದ್ವಿ. ಅಲ್ಲಿ ಉಳ್ಕೊಳ್ಳೋಕ್ಕೆ ಅವ್ರಿಗೆ ಅಕಾಮಿಡೇಷನ್ ಆಗಲಿ, ಅಲ್ಲಿ ಊಟ ಆಗಲಿ, ಉಪಚಾರ ಆಗಲಿ ಎಲ್ಲವನ್ನ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ವಿ. ಅಂಡ್ ತುಂಬಾ ಸಂತೋಷ ಏನಂತ ಹೇಳಿದ್ರೆ, ಈ ಸರಿ ಕಪ್ ಗೆದ್ದಿರೋದು ನಮ್ಮ ಉಡುಪಿ.
ಹಾಗಾಗಿ ಅದಕ್ಕೆ ತುಂಬಾನೇ ನನಗೆ ಖುಷಿ ಇದೆ. ಯಾಕಂತ ಹೇಳಿದ್ರೆ ನನ್ನ ಮಿತ್ರ ರೋಷನ್ ರೈ ಆಕ್ಚುಲಿ ಅಲ್ಲಿ ಟೀಮ್ ತಗೊಂಡಿದ್ರು. ಆಮೇಲೆ ಅವರ ಟೀಮ್ ಆಕ್ಚುಲಿ ವಿನ್ ಆದ್ರು. ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರ ಟೀಮ್ ಇವರೆಲ್ಲ. ಆಮೇಲೆ ರನ್ನರ್ಸ್ ಅಪ್ ಆಗ್ಬಿಟ್ಟು ನಮ್ಮ ಅಂಬಿಕಾ ಮೇಡಮ್ದು ಮೈಸೂರು ಮಹಾರಾಣಿ, ಇವರು ರನ್ನರ್ ಅಪ್ ಆಗಿದ್ದಾರೆ. ಹಾಗಾಗಿ ಈ ಟೂರ್ನಮೆಂಟ್ ಯಶಸ್ವಿಯಾಗಿದೆ. ಆಮೇಲೆ ಈ ಪ್ರೆಸ್ ಕ್ಲಬ್ ಆಕ್ಚುಲಿ ನಮ್ದು ಮಂಗಳೂರಲ್ಲಿ ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಅವರೇ, ಹಾಗಾಗಿ ನಮ್ದೊಂದು ಪ್ರೆಸ್ ಕ್ಲಬ್ ಇಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅನ್ಕೊಂಡು ಇವತ್ತು ನಾವು ಸಕ್ಸಸ್ಫುಲಿ ನಮ್ಮ ಇವೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ನಾವು ಟ್ರಸ್ಟ್ ಮಾಡ್ಬೇಕಾದ್ರೂ ಕೂಡ ನಾವು ಪ್ರೆಸ್ ಕ್ಲಬ್ ಇಲ್ಲೇ ಮಾಡಿರೋದು. ಸೊ ಅದಕ್ಕೋಸ್ಕರ ಇವತ್ತು ನಮ್ದು ಸೀಸನ್ 2 ಆಗಿದೆ. ಹಾಗಾಗಿ ನಮ್ಗೆ ಎಲ್ರಿಗೂ ತುಂಬಾ ಸಂತೋಷ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಪಮ್ಮಿಯನ್ನ ಇದ್ದಾರೆ, ಪಮ್ಮಿಗೋಳಿ ಬಂದಿದ್ದಾರೆ. ಹಾಗೂ ನಾನು ಸಂದೀಪ್ ಶೆಟ್ಟಿ, WCPL ಫೌಂಡರ್ ಅಂಡ್ ಚೇರ್ಮನ್ ಆಗಿದ್ದೀನಿ. ಆಮೇಲೆ ನಮ್ದು ರೋಷನ್ ರೈ ಇದ್ದಾರೆ. ರೋಷನ್ ರೈ ಉಡುಪಿ, ನಮ್ಮ ಉಡುಪಿ ಟೀಮ್ ಮಾಲಕರಾಗಿದ್ದಾರೆ. ಹಾಗೆಯೇ ನನ್ನ ಧರ್ಮಪತ್ನಿ ಆದಂತಹ ಜಯಂತಿ ಶೆಟ್ಟಿ ಇದ್ದಾರೆ. ಆಮೇಲೆ ಭರತ್ ಇದ್ದಾರೆ ನಮ್ಮ ಜೊತೆ. ಆಮೇಲೆ ಕಿಶೋರ್ ಇದ್ದಾರೆ. ಆಮೇಲೆ ಅಶೋಕ್ ಅವರಿದ್ದಾರೆ.